ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಳಸಿ ಹಬ್ಬ ಬಂದು ತುಳಸಿ ಪೂಜೆ ದಿನಾಂಕ 2025 ನವಂಬರ್ ಭಾನುವಾರ ದ್ವಾದಶಿ ತಿಥಿ ಆರಂಭ. 2025 ನವಂಬರ್ ಭಾನುವಾರ ಬೆಳಗ್ಗೆ 7:31ರಿಂದ ದ್ವಾದಶಿ ತಿಥಿ ಮುಕ್ತಾಯ. 2025 ನವಂಬರು 3 ಸೋಮವಾರ ರಾತ್ರಿ 9:05 ತುಳಸಿ ಪೂಜೆ ಶುಭ ಮುಹೂರ್ತ. ಬೆಳಗ್ಗೆ 7:10ರಿಂದ ಬೆಳಗ್ಗೆ 9:45ರವರೆಗೆ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಟೈಮ್ ಚೆನ್ನಾಗಿದೆ. ಸೊ ನೀವೆಲ್ಲ ಮಾಡಬೇಕಂತಂದರೆ ಸಂಜೆ ಟೈಮು 6 ಗಂಟೆ ಮೇಲೆ ನೀವೇನೊಂದು ರೆಡಿ ಮಾಡಿಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಸಂಜೆ ಹೊತ್ತಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ ಮತ್ತು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ 6 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ, ನೀವು ಪೂಜೆ ಆರಂಭ ಮಾಡ್ಬೋದು. ಭಾನುವಾರ ಸಂಜೆ ನೀವು ಮಾಡೋಕ್ಕಾಗಿಲ್ಲ ಅಂತಂದರೆ ಬೆಳಗ್ಗೆ 5 ಗಂಟೆವರೆಗೂ ಟೈಮ್ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗು 5 ಗಂಟೆ ಒಳಗಡೆ ನೀವು ಪೂಜೆ ಮುಗಿಸ್ಕೋಬೋದು. ನಾವೆಲ್ಲಿ ತುಳಸಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಲ್ಲಿ ಹೊರಗಡೆ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾವು ಹೊರಗಡೆ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಸರಳವಾಗಿ ಹೇಗೆ ಪೂಜೆ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲಿ ಹೊರಗಡೆ ಇಟ್ಕೊಂಡು ಪೂಜೆ ಮಾಡ್ತಾರೆ ನೆಲದ ಮೇಲೆ ಸ್ವಲ್ಪ ಗಂಜಲ ಮತ್ತು ನೀರು ಇದೆಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಪೀಠ ಒಂದು ಇಟ್ಕೋಬೇಕು. ಪೀಠಕ್ಕೆ ಅಷ್ಟಲಕ್ಷ್ಮಿ ದಳ ಹಾಕೋ ರಂಗೋಲಿ ಬಿಟ್ಕೊಂಡು ಫಸ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ರಂಗೋಲಿ ಬಿಟ್ಕೊಂಡು ಮುಖ್ಯವಾಗಿದ್ದು ಅಂತಂದರೆ ರಂಗೋಲಿ ಇಟ್ಟೆ ನಾವು ತುಳಸಿನ ಇಡಬೇಕು. ಸೊ ಹಾಗಾಗಿ ರಂಗೋಲಿ ಬಿಟ್ಕೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಟಾದಮೇಲೆ ನೆಕ್ಸ್ಟು ತುಳಸಿ ಪಾಟ್ನ ಎತ್ತಿ ಆ ಟೇಬಲ್ ಮೇಲೆ ಇಟ್ಕೊತೀನಿ. ನಮ್ಮ ತುಳಸಿ ತುಂಬ ಉದ್ದ ಬೆಳೆದಿದೆ. ಸೊ ತುಂಬ ಖುಷಿ ಇದೆ. ಹಾಗೆ ಅದು ಸೆಲ್ಫಿ ಸ್ಟಿಕ್ಕಿಂದ ತುಂಬ ಲಾಂಗ್ ಹಿಡಿಯೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಹಾಫ್ ಇದರಿಂದ ತೋರಿಸ್ತಾ ಇದ್ದೀನಿ. ಟೇಬಲ್ ಮೇಲೆ ಇಟ್ಕೊಂಡು ಈಗ ಸ್ವಲ್ಪ ನೀರು ಚುಮ್ಸ್ಕೊತಾ ಇದ್ದೀನಿ. ನೀರು ಚುಮ್ಸ್ಕೊಳ್ಳಿ, ಯಾಕಂದ್ರೆ ನೀರು ಜಾಸ್ತಿ ಹಾಕಿ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಅಲ್ಲಿ ಪೂಜೆಗಳು ಮಾಡುವಾಗ ಸ್ವಲ್ಪ ನೀರು ಇದಾಗುತ್ತೆ. ಹಾಗೆ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂಥೇಳಿ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಮೊದಲು ಅರಿಶಿನ ಕುಂಕುಮ ಇಟ್ಕೊಂಡು ನೆಕ್ಸ್ಟು ಹೂವು, ಗೆಜ್ಜೆ ವಸ್ತ್ರ ಮತ್ತು ಸೀರೆ ಉಡ್ಸೋರು ಕೂಡ ಇರ್ತಾರೆ. ಈ ಸೀರೆ ಉಡಿಸಿ ಸೀರೆ ಉಡಿಸಿ ಮಾಡೋರು ಇರ್ತಾರೆ. ಸೊ ನಾನು ಇಲ್ಲಿ ಸೀರೆ ಉಡ್ಸೋರು ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡ್ತೀನಿ. ಸೀರೆ ಉಡಿಸಿ ಹಾಗೆ ಮತ್ತು ಈ ನಮ್ಮಲ್ಲಿರೋ ಒಡವೆಗಳು ಹಾಕಿ ಕೂಡ ನಾವು ಮಾಡ್ಕೋಬೋದು. ಸೊ ನಾನು ಅದೆಲ್ಲ ಏನೂ ಮಾಡಲ್ಲ, ಸಿಂಪಲ್ಲಾಗಿ ನಾನು ಮಾಡ್ತೀನಿ. ಸೊ ನೀವೇನೋ ಸ್ವಲ್ಪ ಹೊರಗಡೆ ಇಟ್ಟು ಪೂಜೆ ಮಾಡುವಾಗ ಸ್ವಲ್ಪ ನಾವು ಇಟ್ಟಿರೋ ವಸ್ತುಗಳ ಮೇಲೆ ಸ್ವಲ್ಪ ಗಮನ ಇರಲಿ. ಯಾಕಂದರೆ ಹೊರಗಡೆ ಇಟ್ಟು ಮಾಡ್ತೀವಲ್ಲ. ಸೊ ಹಾಗಾಗಿ ನಾವು ಯಾರ ಮೇಲೆ ದೂಷಿಸೋದು ಇದಿರಲ್ವಲ್ಲ. ಸೊ ಹಾಗಾಗಿ ನಮ್ಮ ಹುಷಾರು ನಮ್ಮಲ್ಲಿ ಇರಬೇಕು. ಸೊ ಹಾಗಾಗಿ ನಾನು ಆ ವಿಷಯಕ್ಕೆ ಅಂತ ಇಡೋಲ್ಲ. ನಾನು ನಾರ್ಮಲಾಗಿ ನಾನು ಒಡವೆ ಏನು ಇಟ್ಟು ನಾನು ಪೂಜೆ ಮಾಡಲ್ಲ. ಸೊ ಸಿಂಪಲಾಗಿ ಬ್ಲೌಸ್ ಪೀಸ್ ಇಟ್ಟು ನಾನು ಪೂಜೆ ಮಾಡ್ಕೊತೀನಿ. ಕೃಷ್ಣನ ವಿಗ್ರಹ ಇಲ್ಲಾಂದರೆ ಕೃಷ್ಣನ ಫೋಟೋಗಳು ಇಟ್ಟು ಕೂಡ ನಾವು ಕೃಷ್ಣ ರಾಧೆ ಕೊಳಲು ಊದ್ತಾ ಇರೋದು ಕೃಷ್ಣದ ಫೋಟೋ ಇಟ್ಟು ಕೂಡ ನಾವು ಕೆಲವರು ಪೂಜೆ ಮಾಡ್ತಾರೆ. ಸೊ ನನ್ನಲ್ಲಿ ಪದ್ಧತಿ ಏನದನ್ನು ನಡ್ಕೊಬಂದಿಲ್ಲ. ಸೊ ನಾನು ಈ ತುಳಸಿ ಪಕ್ಕ ನಾನೊಂದು ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಇದಿಟ್ಟು ಕಡ್ಡಿ ಇಟ್ಟು ನಾನು ಪೂಜೆ ಮಾಡ್ತೀನಿ. ಸೊ ಅವರು ಮಾಡೋ ಪದ್ಧತಿ ಇರುತ್ತಲ್ಲ, ಅವ್ರು ಕೂಡ ನಿಮ್ಮ ಪದ್ಧತಿಲಿ ಹೆಂಗಿದೆ ಆ ಥರ ಹಾಗೆ ರಂಗೋಲಿ ಬಿಟ್ಕೊತಾ ಇದ್ದೀನಿ. ಹಾಗೆ ಕುಬೇರ ರಂಗೋಲಿ ಕೂಡ ಬಿಟ್ಕೊಂಡು ಕೂಡ ಮಾಡ್ಬೋದು, ತುಂಬ ಒಳ್ಳೆಯದು. ನಾನಿಲ್ಲಿ ಕಳಿಸಿದ್ದು ರಂಗೋಲಿ ಬಿಟ್ಕೊಂಡು ನಾನು ಅಲಂಕಾರ ಮಾಡ್ಕೊಂಡು ರಂಗೋಲಿ ಬಿಡೋದಂದರೆ ತುಂಬ ಒಳ್ಳೆಯದು. ಸೊ ಏನೇ ಪೂಜೆ ಮಾಡಲಿ, ಏನೇ ದೇವ್ರ ಕೆಲಸಗಳು ಮಾಡಿ ರಂಗೋಲಿ ಬಿಟ್ಟು ಪೂಜೆ ಮಾಡೋದಂದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ರಂಗೋಲಿ ಬಿಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಕುಟುಂಬದಲ್ಲಿ ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ ಮತ್ತು ಅವರ ಪ್ರಗತಿ ಕಾರಣವಾಗುತ್ತದೆ. ಇದಿಲ್ಲದೆ ತುಳಸಿ ಸಾಲಿಗ್ರಾಮ ವಿವಾಹವನ್ನು ಮಾಡೋದರಿಂದ ಪಾಪಗಳು ನಾಶವಾಗುತ್ತೆ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತೇವೆ. ಹಾಗೆ ಒಂದು ಕನ್ಯಾದಾನ ಮಾಡುವ ಪುಣ್ಯ ಕೂಡ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಈ ಪೂಜೆಯನ್ನು ಕಾರ್ತಿಕ್ ಸೋಮವಾರದ ತಿಂಗಳಲ್ಲಿ ಬಂದಿರೋದ್ರಿಂದ ತುಂಬ ಶ್ರೇಷ್ಠ ಹಾಗೆ ಒಳ್ಳೆಯದು ಕೂಡ ಹೌದು. ಈಗ ತಾಮ್ರ ಚಂಬು ಅಥವಾ ಹಿತ್ತಾಳೆ ಇದರಲ್ಲಿ ಕೂಡ ನಾವು ನೀರಿಟ್ಟು, ಇಲ್ಲಾಂದರೆ ಸಿಲ್ವರು ಅದ್ರಲ್ಲಿ ಕೂಡ ನೀರಿಟ್ಟು ನಾವು ಸಂಕಲ್ಪ ಮಾಡ್ಕೋಬೇಕು. ಏನಂತ ಸಂಕಲ್ಪ ಅಂತಂದರೆ ಅದಕ್ಕೆ ಮೊದಲಿಗೆ ಚೊಂಬಲ್ಗೆ ನೀರು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮತ್ತು ಒಂದು ಹೂವು, ಕೆಂಪು ಹೂವು ಇಟ್ಟು ನಾವು ಸಂಕಲ್ಪ ಏನಂತ ಸಂಕಲ್ಪ ಅಂತಂದರೆ ನಿಮ್ಗೇನಾದರೂ ಒಂದು ಕೆಲಸ ಆಗಬೇಕಾಗಿದೆ, ಇಲ್ಲ ಏನಾದರೂ ಒಂದು ಮನೇಲಿ ಏನಾದರೂ ತೊಂದರೆ ಇದೆ, ಸೊ ಅದನ್ನು ನಿವಾರಣೆ ಮಾಡಪ್ಪ ಅಂತೇಳಿ ನಾವು ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ, ಏನು ಕೋರಿಕೆ ಇದೆ, ಇಲ್ಲ ನಿಮಗೆ ಯಾವ್ದಾದ್ರು ಒಂದು ಕೆಲಸ ಆಗಬೇಕಾಗಲಿ, ಒಂದು ಕಾರ್ಯ ಇದಾಗಬೇಕಂದ್ರೆ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟು ಪೂಜೆಲ್ಲ ಆದಮೇಲೆ ಎಲ್ಲ ಆದಮೇಲೆ ಇದನ್ನು ಈ ನೀರು ಮನೆಗೆ ಸ್ವಲ್ಪ ಪೋಷಣೆ ಮಾಡಿ ಆಮೇಲೆ ಗಿಡಕ್ಕೆ ಕುಯ್ಕೊಂಬ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಈಗ ಬೆಟ್ಟದ ನೆಲ್ಲಿಕಾಯಿ ಇದು ತೊಗೊಂಡಿದ್ದೀವಿ ಕಡ್ಡಿನ ಬೆಟ್ಟದ ನೆಲ್ಲಿಕಾಯಿ ಇರೋದನ್ನೇ ತಂದು ನೀವು ಅದರಲ್ಲಿ 1-2
ಬೆಟ್ಟದ ನೆಲ್ಲಿಕಾಯಿ ಇರಬೇಕು. ಅದನ್ನೇ ತಂದು ನೀವು ಇಡಬೇಕು. ಖಾಲಿ ಇದನ್ನ ಇಡೋಕೆ ಹೋಗ್ಬಾರ್ದು. ಸೊ ಬೆಟ್ಟದ ನೆಲ್ಲಿಕಾಯಿ ಒಂದು 2-3 ನೆಲ್ಲಿಕಾಯಿ ಇರಬೇಕು. ಸೊ ಅದನ್ನಿಟ್ಟು ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಪಕ್ಕದಲ್ಲಿ ಇಡಬೇಕು. ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ನೆಕ್ಸ್ಟು ಸೀರೆ ಉಡೋರು ಇರ್ತಾರಲ್ಲ, ಸೊ ಹಾಗಾಗಿ ಸೀರೆ ಉಡಿಸ್ಕೋಬೋದು. ನಾನು ಬ್ಲೌಸ್ ಪೀಸ್ನ ಇಟ್ಕೊತಿದ್ದೀನಿ. ಸೊ ನಾನು ಸೀರೆ ಉಡಿಸಲ್ಲ, ಸುಮ್ಮನೆ ಬ್ಲೌಸ್ ಪೀಸ್ ಇಟ್ಕೊಂಡಿದ್ದೀನಿ. ಅದು ಬೇಕಾದ್ರೆ ನೀವು ತಟ್ಟೆಲಿ ಕೂಡ ಇಡ್ಬೋದು. ಸೊ ಹೀಗಾಗಿ ನೆಕ್ಸ್ಟು ಹೂವು ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ 3 ಥರ ಹೂವು 5 ಥರ ಹೂವು ಕೂಡ ನೀವು ಇಡ್ಬೋದು. ಚೆಂಡು ಹೂವು ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಹೂವುಗಳು ಯಾವುದು ನಿಮ್ಗೆ ಅನುಕೂಲ ಇದೆ ಆ ಹೂವನ್ನು ಇಡ್ಬೋದು. ಸೊ ಇಲ್ಲಿ ಹೂವು ಇಟ್ಕೊತಾ ಇದ್ದೀನಿ. ಹೂವು ಇಟ್ಟಾದಮೇಲೆ ನೆಕ್ಸ್ಟು ಇದರಲ್ಲಿ ಗೆಜ್ಜೆ ಉಸ್ರು ಹಾಕ್ಕೊತಾ ಇದ್ದೀನಿ. ಗೆಜ್ಜೆ ಉಸ್ರು 21, ಹಾಗೆ ಅದು ಕೌಂಟಿಂಗ್ ಲೆಕ್ಕದಲ್ಲಿ ಬರ್ತಾರೆ. ಸೊ ಹಾಗೆ 21 ಗೆಜ್ಜೆ ಉಸ್ರು, ಇದು 21. ಹಾಗೆ ಮಾಂಗಲ್ಯ ಇಂಪಾರ್ಟೆಂಟು. ಅಷ್ಟೊಂದು ಕೊಂಬಿಗೆ ದಾರ ಕಟ್ಕೊಂಡು ತಾಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ತಾಳಿಗೆ ಅರ್ಶಿನ ಕುಂಕುಮ ಇಟ್ಕೊಂಡು ಅದಕ್ಕೆ ಕಟ್ಕೊತೀನಿ. ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಹಾಗೆ ತುಳಸಿಗೆ ಎರಡಕ್ಕೂ ಸೇರಿ ನಾನು ಇದನ್ನು ಕಟ್ಕೊತಾ ಇದ್ದೀನಿ. ಎಲೆ ದೀಪಗಳಿಂದ ಅಲಂಕಾರ ಮಾಡ್ಕೊತೀವಿ. 2 ದೀಪ ಬೆಳ್ಳಿ ದೀಪ ಅಥವಾ ಹಿತ್ತಾಳೆದು ಕೂಡ ಇಡ್ಬೋದು. ಹಾಗೆ ಮಣ್ಣು ದೀಪ 2 ತಗೊಳ್ಳಿ. ಫಸ್ಟ್ ಈಗ ಬೆಳ್ಳಿ ದೀಪಕ್ಕೆ ನಾನು ಎಣ್ಣೆ ಅರ್ಶಿನ ಕುಂಕುಮ ಇಟ್ಟು ಹಾಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ಇಟ್ಕೊತಾ ಇದ್ದೀನಿ. ನೆಕ್ಸ್ಟು 2 ಮಣ್ಣು ದೀಪ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಅದನ್ನು 5 ಮಣ್ಣು ದೀಪ ಕೂಡ ಇಟ್ಟು ಕೂಡ ನೀವು ಪೂಜೆ ಮಾಡ್ಬೋದು. ಇಲ್ಲಿ ನಾನು 2 ತೊಗೊಂಡಿದ್ದೀನಿ. ಕೆಳಗಡೆ ಹಾಗೆ ಮಣ್ಣು ದೀಪ ಇಡಬಾರ್ದು. ಸೊ ಹಾಗಾಗಿ ಎಲೆ ಇಟ್ಕೊಂಡು ಎಲೆಗೆ ಅರ್ಶಿನ ಕುಂಕುಮ ಇಟ್ಕೊಂಡು ಅಕ್ಷತೆ ಕೂಡ ಇಟ್ಕೊಂಡು ದೀಪಗಳನ್ನ ಇಟ್ಕೊತಾ ಇದ್ದೀನಿ. ಮಣ್ಣು ದೀಪಕ್ಕೂ ಬತ್ತಿ ಮತ್ತು ಎಣ್ಣೆ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಇಟ್ಮೇಲೆ ಹೂಗಳಿಂದ ಸ್ವಲ್ಪ ಅಲಂಕಾರ ಮಾಡ್ಕೊತೀನಿ. ಆ ದೀಪಗಳಿಗೆ ಅದಕ್ಕೆಲ್ಲ ಸ್ವಲ್ಪ ಇಟ್ಟು ಅಲಂಕಾರ ಮಾಡಿಕೊಂಡು ನೆಕ್ಸ್ಟು ಪೂಜೆಗೆಲ್ಲ ಹಣ್ಣು ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊತೀನಿ. ಫಸ್ಟ್ ಹೂವೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಮೈನು ಮೊದಲಿಗೆ ತೆಂಗಿನಕಾಯಿ ಇಟ್ಕೊತಾ ಇದ್ದೀನಿ. ಒಂದೊಂದು ದೇವ್ರಿಗೆ ಒಂದೊಂದು ಥರ ಪೂಜೆ, ಹಾಗೆ ಒಂದೊಂದು ದೇವ್ರಿಗೆ ಒಂದೊಂದು ಥರ ಪೂಜೆ ವಿಧಾನಗಳಿರ್ತವೆ. ಆ ದೇವ್ರುಗಳಿಗೆ ಇದರಿಂದ ಮಾಡಿದ್ರೇ ಶ್ರೇಷ್ಠ. ಹಾಗೆ ನಾವು ಗೊತ್ತಿಲ್ಲದ್ರೆ ಮಾಡೋದ್ರಿಂದ ತಿಳ್ಕೊಂಡು ಮಾಡೋದ್ರಿಂದ ತಪ್ಪೇನಿಲ್ಲ. ಆಯಿತು. ಹಾಗೆ ಹಣ್ಣು ಹೂವು 3 ಥರ ಹಣ್ಣಿಟ್ಟಿದ್ದೀನಿ. ಬಾಳೆಹಣ್ಣು, ಆ್ಯಪಲ್ಲು ಮತ್ತು ದಾಳಿಂಬ್ರಿ. ನಿಮ್ಗೆ ಶಕ್ತಿ ಅನುಗುಣವಾಗಿ ನೀವು ಎಷ್ಟು ಬೇಕಾದರೂ ಕೂಡ ಇಟ್ಕೋಬೋದು. ನಾನು ಇಲ್ಲಿ 3 ಮತ್ತು ಎಲೆ ಅಡಿಕೆ ಇಟ್ಟಿದ್ದೀನಿ. ಹಾಗೆ ಪಾಯಸ ಬದಲು ನೀವು ಪಂಚಕಜ್ಜಾಯ ಮಾಡ್ಬೋದು, ಇಲ್ಲಾಂದರೆ ಕೋಸಂಬರಿ, ಪಾನಕ, ಮಜ್ಜಿಗೆ ಕೂಡ ಮಾಡಿಡ್ಬೋದು. ಸೊ ನಾನು ಇಲ್ಲಿ ನನಗೆ ಟೈಮ್ ಅಡ್ಜಸ್ಟ್ ಆಗದ್ರಿಂದ ನಾನು ಪಾಯಸನ ನೈವೇದ್ಯವಾಗಿ ಇಟ್ಟಿದ್ದೀನಿ. ಮಡ್ಲಕ್ಕಿ ಇಂಪಾರ್ಟೆಂಟು. ಮಡ್ಲಕ್ಕಿಗೆ ಅಕ್ಕಿ, ಬ್ಲೌಸ್ ಪೀಸು ಮತ್ತು ಗೌರಿ ಸಾಮಾನು, 1 ಕೊಬ್ಬರಿ ಬಟ್ಲು ಮತ್ತು ಹುರ್ಗಡ್ಲೆ, ಬೆಲ್ಲದ ಅಚ್ಚು ಇಷ್ಟು ಇಟ್ಕೊಂಡು ಮಡ್ಲಕ್ಕಿ ಇಟ್ಟಿದ್ದೀನಿ. ಹಾಗೆ ಮೈನು ಅದೆಲ್ಲ ರೆಡಿ ಆದಮೇಲೆ ಇವಾಗ ಬೆಟ್ಟದ ನೆಲ್ಲಿಕಾಯಿ ದೀಪ, ತುಪ್ಪದ ದೀಪ ಇದು ಹಚ್ಚೋದ್ರಿಂದ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಮುಂದೆ ಹಾಗೆ ಮನೆಯಲ್ಲಿ 5, 9, 21 ಬೆಟ್ಟದ ನೆಲ್ಲಿಕಾಯಿ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೂಡ ಇರುತ್ತೆ. ಹಾಗಾಗಿ ನಾವು ಇದು ಹಚ್ಚೋದ್ರಿಂದ, ತುಳಸಿ ಮುಂದೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಇದೆಲ್ಲ ಆದಮೇಲೆ ಈಗ ದೀಪಗಳು ಹಚ್ಕೊತಾ ಇದ್ದೀನಿ. ಮಣ್ಣು ದೀಪ ಮತ್ತು ಇದೆಲ್ಲ ಹಚ್ಕೊಂಡು ಈಗ ದೇವ್ರಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಈಗ ನೆಕ್ಸ್ಟು ಧೂಪ ಹಾಕ್ಕೊತೀವಿ. ಧೂಪ ಹಾಕೋದ್ರಿಂದ ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೆಗೆಟಿವ್ ಕಮ್ಮಿಯಾಗಿ ಪಾಸಿಟಿವ್ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಧೂಪ ಮನೇಲಿ ಪೂಜೆ ಮಾಡೋಗೆಲ್ಲ ಹಾಕ್ತಾಯಿರ್ತೀನಿ. ಸೊ ಹಾಗೆ ತೆಂಗಿನಕಾಯಿ ಒಂದು ಹೊಡೆದು ಆ ಕಡೆ ಈ ಕಡೆ ಇಟ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ಜುಟ್ಟು ತೆಗೆದು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಬೆಟ್ಟದ ನೆಲ್ಲಿಕಾಯಿ ತುಪ್ಪದ ದೀಪ ಹಚ್ಕೊಂಡು ಆರತಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯ್ದು ತುಪ್ಪದ ದೀಪ ಹೇಗೆ ಹಚ್ಚೋದು ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೇಗೆ ಮಾಡೋದು ಅಂತೇಳಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗೆಲ್ಲ ತುಪ್ಪದ ದೀಪದಿಂದ ಆರತಿ ಮಾಡಿಕೊಂಡು 5 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಹಾಗಾಗಿ ಆರತಿ ಮಾಡ್ಕೊತಾ ಇದ್ದೀನಿ. ಆರತಿ ಇದೆಲ್ಲ ಆದಮೇಲೆ ಕರ್ಪೂರ ಹಚ್ಚಿ ಕರ್ಪೂರದಿಂದ ಆರತಿ ಮಾಡ್ಕೊತೀವಿ. ಕೆಂಪಾರತಿ ಮಾಡೋದು ಮುಖ್ಯ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಕೆಂಪಾರತಿಯಿಂದ ದಿಷ್ಟಿ ತೆಗೆದು ಪೂಜೆ ಎಲ್ಲ ಆದಮೇಲೆ ಕೆಂಪಾರತಿ ನೀರು 3 ದಾರಿಗೆ ಹಾಕ್ಬೋದು, ಇಲ್ಲಾಂತಂದು ಯಾರು ತುಳಿದಿರೋ ಜಾಗದಲ್ಲಿ ಕೂಡ ಹಾಕ್ಬೋದು. ಹಾಗೆ ನೀವು ಗಿಡಕ್ಕೆ ಕೂಡ ಇಕ್ಕೋಬೋದು. ಫೈನಲಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಹಾಗೆ ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಹಾಗೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಖುಷಿಯಿಂದ ಪೂಜೆ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಅದು ಗಿಡ ಅಷ್ಟು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ.
ಹಣಕಾಸು ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಹೀಗೆ ತುಳಸಿ ಪೂಜೆ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.